ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಇವ್ರಾಗ್ಲೇ ಮನೆಗೆ ಬಂದ್ಬಿಟ್ಟಿದ್ದಾರೆ. ತೇಜಸ್ ಬಂದಿರೋ ವಿಷಯ ನಮ್ಮ ಯಜಮಾನ್ರಿಗೆ ಏನಾದರೂ ಗೊತ್ತಾದ್ರೆ? ಆಂಟಿ, ನಿತ್ಯಾಗ ಏನಾಯ್ತು ಅಂತ ಹೋಗಿ ನೋಡೋಣ. ಬೇಡ ತೇಜಸ್, ನೀನ್ ಇವಾಗ ಅಲ್ಲಿಗೆ ಹೋಗೋದ್ ಬೇಡ. ಯಾಕಂಟಿ ಹೀಗೆ ಹೇಳ್ತಿದ್ದೀರಾ? ನಾನ್ ನಿತ್ಯ ನೋಡೋದ್ ಬೇಡವಾ? ಅಯ್ಯೋ, ನೋಡೋದ್ ಬೇಡ ಅಂತ ಅಲ್ಲ, ಆದ್ರೆ ಈಗ ಬೇಡ ಅಷ್ಟೇ. ಒಳಗೆ ಯಾರಿದ್ದಾರೆ, ಏನ್ ನಡೀತಿದೆ ಅಂತ ಮೊದಲು ನೋಡ್ಕೊಂಬರ್ತೀನಿ. ಅಲ್ಲ ಆಂಟಿ, ಒಳಗೆ ಯಾರಿದ್ರೆ ನನಗೇನು? ನಾನು ನೋಡೋದು ಹೋಗ್ತಿರೋದು ನನ್ನ ನಿತ್ಯನ. ಆ್ಯಂಡ್ ಫಸ್ಟ್ ಆಫ್ ಆಲ್, ಒಳಗೆ ಏನು ನಡೆದಿದೆ ಅಂತ ನಿಮ್ಗೆ ಪೂರ್ತಿ ಗೊತ್ತಿಲ್ಲ. ಒಳಗೆ ಯಾರೇ ಇರಲಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಪ್ಲೀಸ್ ಬಿಡಿ. ಬೇಡಪ್ಪ, ನಾನು ಯೋಚನೆ ಮಾಡೇ ಈ ಮಾತನ್ನೆಲ್ಲ ಹೇಳ್ತಿದ್ದೀನಿ. ನೀನು ಇಲ್ಲದೆ ಇರೋ ಸಮಯದಲ್ಲಿ ಏನೇನಾಯ್ತು ಅಂತ ನನಗೆ ಗೊತ್ತು. ನೀನಲ್ಲಿ ಹೋಗೋದು, ನಿನ್ನನ್ನು ಯಾರಾದರೂ ನೋಡೋದು ರಂಪಾಟ ಆಗುತ್ತೆ ತೇಜಸ್. ನನ್ನ ಮಾತು ಕೇಳು. ನಿತ್ಯಗೆ ಏನಾಯ್ತು? ದೇವ್ರೆ, ಮತ್ತೇನಾಗ್ತಿದೆ ಇಲ್ಲಿ? ನಿತ್ಯಾಗೇನಾಯ್ತು? ಈ ಮಕ್ಕಳ ಜೀವನದಲ್ಲಿ ಯಾಕೆ ಏನೇನೋ ಆಗ್ತಿದೆ? ಈ ರಾಕ್ಷಸ ಇನ್ನೇನು ಅನಾಹುತ ಮಾಡ್ತಾನೋ? ತೇಜಸ್, ಏನಾಯ್ತು? ಯಾಕೆ ಗಡ್ಡ ಬಂದ್ರಿ? ನಿಮ್ಗೇನು ಆಗ್ಲೇ ತಾನೆ? ನಿತ್ಯಗೇನಾಯ್ತು? ಡೋಂಟ್ ವರಿ, ನಿತ್ಯಗೇನೂ ಆಗಿಲ್ಲ. ಮಗು ಕೂಡ ಸೇಫ್ ಆಗಿದೆ. ಸ್ಕ್ಯಾನಿಂಗ್ ಅಂತಾನೆ ಕರ್ಕೊಂಡು ಹೋಗ್ತಿದ್ವಿ. ನಿತ್ಯ, ನಿತ್ಯ, ತುಂಬಾ ನೋವಾಗ್ತಿದ್ಯಾ? ನೋಡು, ಏನೇ ಆದ್ರೂ ನಿನ್ ಜೊತೆನೇ ಇರ್ತೀನಿ. ನಿನ್ಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ತೇಜಸ್, ನಮ್ಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಯಾವ ಜನ್ಮದಲ್ಲಿ ಯಾರಿಗೆ ಏನ್ ಪಾಪ ಮಾಡಿದ್ವಿ ಅಂತ ಗೊತ್ತಿಲ್ಲ. ದೇವ್ರು ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾನೆ. ನಾನು ಒಂದ್ ಕ್ಷಣ ಮಗುನ ಕಳ್ಕೊಂಡ್ಬಿಟ್ಟೆ ಅಂತ ಅನಿಸ್ತು, ಗೊತ್ತಾ? ಇದು ದೇವ್ರ ಕೆಲಸ ಅಲ್ಲ ನಿತ್ಯ. ಯಾರು ಬೇಕು ಅಂತಾನೆ ಮಾಡ್ತಿದ್ದಾರೆ. ಅದು ಯಾರು ಅಂತ ಕಂಡಿಡ್ದು ನಿಮ್ ಮುಂದೆ ಎಳ್ತಂದು ನಿಲ್ಲಿಸ್ತೀನಿ. ನೀವು ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ನೀವು ಬರುವಾಗ ಗೇಟ್ ಹತ್ರ ಯಾರಾದರೂ ಡೌಟ್ಫುಲ್ ಆಗಿ ಅಥವಾ ಯಾರಾದರೂ ಫಾಲೋ ಮಾಡ್ತಿದ್ರಾ? ಇಲ್ಲ ಕರ್ಣ, ನಾನು ಯಾರನ್ನೂ ನೋಡಲಿಲ್ಲ. ಹಾಗಾದ್ರೆ ಯಾರಾದರೂ ನೀವು ಬಂದ ಮೇಲೆ ನೋಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಯಾರೂ ಅಲ್ಲ ಕರ್ಣ, ನಮ್ಮನೆಯವರೇ ಆಗಿರ್ತಾರೆ. ಇವತ್ತು ಆ ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ, ಗೊತ್ತಾಗಲೇಬೇಕು. ಈ ಡ್ರೈವ್ ಏನಾದರೂ ಬೇರೆಯವ್ರು ತಗೊಂಡಿದ್ರಾ?
ಸರ್ ಇಲ್ಲ ಸರ್, ಎಲ್ಲಿಟ್ಟಿದ್ನೋ ಅಲ್ಲೇ ಇತ್ತು. ಇಲ್ಲಿ ಫುಟೇಜು ಸಿಗ್ತಿಲ್ಲ ಅಂದರೆ ಸರಿ, ನೀವು ಹೊರಗಡೆ ಇರಿ. ಕರ್ಣ, ನಂಗೆ ಯಾಕೋ ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನಿಸ್ತಿದೆ. ಅನುಮಾನ ಅಲ್ಲ, ಯಾರೋ ಬೇಕು ಅಂತಲೇ ಮಾಡಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ನಾನು ಏನು ತಪ್ಪು ಮಾಡಿದೆ? ನನಗೆ ಯಾಕೆ ಹೀಗೆಲ್ಲ ಮಾಡಬೇಕು? ಇಲ್ಲಿ ಯಾರೂ ಏನೂ ತಪ್ಪು ಮಾಡಿಲ್ಲ ನಿತ್ಯ. ಆದರೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಿತ್ತು, ತೇಜಸ್ ಕಿಡ್ನ್ಯಾಪ್ ಆಗಿದ್ದು ಎಲ್ಲ ನೋಡ್ತಿದ್ರೆ ಯಾರ್ದು ದೊಡ್ಡ ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಪಕ್ಕಾ ಪ್ಲ್ಯಾನ್ ಮಾಡಿನೇ ಮಾಡಿರೋದು. ನಾ ಹೇಗೆ ತಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಏನು ಮಾಡಬೇಕು ಅಂತಿದ್ದೀರಾ? ನಾಳೆ ನಾವೆಲ್ಲರೂ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಮೊದಲು ನಿಮ್ಮದು ತೇಜಸ್ದು ಮದುವೆ ಆಗಲಿ, ಆಮೇಲೆ ಮನೇಲಿ ಎಲ್ಲರಿಗೂ ಸತ್ಯ ಹೇಳ್ಬಿಡ್ಬೇಕು. ಅದೆಲ್ಲ ಓಕೆ, ಆದರೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಯಾರು ಅಂತ ಗೊತ್ತಾಗಿದ್ದಿದ್ರೆ ಒಳ್ಳೇದಿರ್ತಿತ್ತಲ್ವಾ? ಅದು ಯಾರು ಅಂತ ನನಗೆ ಗೊತ್ತು. ಅಮ್ಮ, ನಿಮಗೆ ಗೊತ್ತಾ? ಯಾರದು? ನಾನು ಹೇಳ್ತೀನಿ, ಆದರೆ ನೀನು ನನ್ನ ಮಾತನ್ನ ನಂಬಲ್ಲ ಕರ್ಣ. ಅಮ್ಮ, ನಿಮಗೆ ಗೊತ್ತಿದ್ರೆ ಹೇಳಿ, ನಾನು ಯಾಕೆ ನಿಮ್ಮ ಮಾತು ನಂಬಲ್ಲ? ಯಾಕಂದ್ರೆ ಇದು ನಿನ್ನ ನಂಬಿಕೆ ಪ್ರಶ್ನೆ. ಇದ್ರ ಹಿಂದೆ ಇರೋ ಕೈ ಬಳಸ್ಕೊತಿರೋದೇ ನಿನ್ನ ನಂಬಿಕೆನ. ಅವ್ರು ಏನೇ ಮಾಡಿದ್ರು ನೀನು ಅದನ್ನ ಕಣ್ಮುಚ್ಕೊಂಡು ನಂಬ್ತೀಯ ಅನ್ನೋ ಧೈರ್ಯ ಇರೋದ್ರಿಂದಾನೇ ಇದನ್ನೆಲ್ಲ ಅವ್ರು ಮಾಡ್ತಿರೋದು ಕರ್ಣ. ನಾನೀಗ ಸತ್ಯ ಹೇಳೋದ್ರಿಂದ ನಿನ್ನ ನಂಬಿಕೆಗೆ ಕುದಿಯೋ ನೀರು ಬಿದ್ದಂಗಾಗುತ್ತೆ. ಇಷ್ಟು ದಿನ ನೀನು ಯಾರನ್ನ ಬಂಗಾರ ಅನ್ಕೊಂಡಿದ್ಯೋ ಅದೇ ಬಂಗಾರ ಸೂಜಿಯಾಗಿ ನಿನ್ನ ಕಣ್ಚುಚ್ಚಿದಂಗಾಗುತ್ತೆ. ಅಮ್ಮ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಕರ್ಣನ್ ನಂಬಿಕೆಗೆ ಬೆಂಕಿ ಇಟ್ಟೋರ್ ಬಗ್ಗೆ. ಇವನನ್ನ ಬಳಸ್ಕೊಂಡು ತಂಬೇಳೆ ಬೇಯಿಸ್ಕೊತಿರೋರ್ ಬಗ್ಗೆ. ಇವನನ್ನ ಮುಖವಾಡದ ಥರ ಮುಂದೆ ಇಟ್ಕೊಂಡು ಹಿಂದೆಯಿಂದ ಬೆನ್ನಿಗೆ ಚೂರಿ ಆಗ್ತಿರೋರ್ ಬಗ್ಗೆ. ಅಮ್ಮ, ಏನು ಹೇಳ್ತಿದ್ರೆ ಅದನ್ನ ನೇರವಾಗಿ ಹೇಳಿ. ತೇಜಸ್ ಅಪ್ಪ ಅಮ್ಮ ಅವರೇ ಇದನ್ನೆಲ್ಲ ಮಾಡಿಸಿರೋದು.